ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ಇವತ್ತು ನಾನು 44 ಸೈಜಿನ ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಸಾದಾ ಬ್ಲೌಸನ್ನು ಕಟಿಂಗ್ ತೋರಿಸ್ತಾ ಇದ್ದೀನಿ. ಈ ಅಳತೆಯಲ್ಲಿ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೇನಾದರೂ ದೊಡ್ಡ ಸೈಜ್ ಬ್ಲೌಸ್ ಅಂತ ನೀಟ್ ಏನಾದರೂ ಬರ್ತಾ ಇಲ್ಲ ಅಂದರೆ ಈ ಮೆಜರ್ಮೆಂಟಲ್ಲಿ ಮಾಡಿ ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಫಸ್ಟ್ ಬಟ್ಟೆನ ಮಡಿಸಿಟ್ಕೊಂಡಿದ್ದೀನಿ. ಈಗ ಇವರಿಗೆ ಉದ್ದ ಬಂದುಬಿಟ್ಟು 15.5 ತಗೊಳ್ತಾ ಇದ್ದೀನಿ. ರೆಡಿ 14.5 ಬೇಕು ಇವರಿಗೆ. ಹಾಗಾಗಿ ಹಿಂಬದಿಗೆ ನಾನು 15.5 ತೆಗೆದುಕೊಳ್ತಾ ಇದ್ದೀನಿ. ಆನಂತರ ಕೆಳಗಡೆ 1/2 ಇಂಚು ಸ್ಟಿಚಿಂಗೋಸ್ಕರ ಬಿಟ್ಟು ಆನಂತರ ನೋಡಿ 15.5 ಇಟ್ಟಿದ್ದೀನಿ. ಈಗ ಇವ್ರದ್ದು ಆರ್ಮ್ಹೋಲೆಲ್ಲ ಈ ಬ್ಲೌಸ್ ಅಳತೆ, ಇದು ಬ್ಲೌಸ್ ನಾನೇ ಸ್ಟಿಚ್ ಮಾಡಿರೋದು, ಅದನ್ನೇ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿಂದ ಅಲ್ಲಿಗೆ ಅದು 15 ಇಂಚಿತ್ತು. ಒಂದು ಅರ್ಧ 1/2 ಇಂಚ್ ಹೆಚ್ಚಿಗೆ ಕೇಳಿದರೆ 1/2 ಇಂಚ್ ಎಕ್ಸ್ಟ್ರಾನ ಇಟ್ಕೊಂಡಿದ್ದೀನಿ. ಆನಂತರ ನೋಡಿ, ಇಲ್ಲಿಂದ ನೋಡಿ ಈ ಸ್ಟಿಚ್ ಎಲ್ಲಿದೆ ಅಲ್ಲಿಗಿಂತ ಒಂದು ಅರ್ಧ ಇಂಚು ಮೇಲೆ ಇಟ್ಕೊಂಡಿದ್ದೀನಿ ನಾನು. ಇದು 6 ಇಂಚ್ ಇಡಬೇಕು ಆರ್ಮ್ಹೋಲು. ಇಲ್ಲಿಂದ ನೋಡಿ ಶೋಲ್ಡ್ರ್ ಮತ್ತು ನೆಕ್ ಬಂದುಬಿಟ್ಟು 5.5 ಇಂಚ್ ಇಡಬೇಕು. ಆವಾಗ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆರ್ಮ್ಹೋಲ್ಗಿಂತ ಒಂದು 1/2 ಇಂಚ್ ಕಡಿಮೆ ಇಟ್ಟರೆ ಸಾಕು. ನೋಡಿ 5.5 ನೆಕ್ ಆ್ಯಂಡ್ ಶೋಲ್ಡರ್ ನಾನು 5.5 ಇಟ್ಟಿದ್ದೀನಿ. ಆನಂತರ ಇವರು ಬೆನ್ನಿನ ಉದ್ದನ 5 ಇಂಚು 5 ಇಂಚ್ ಇಟ್ಕೊಳ್ತಾರೆ. ಹಾಗಾಗಿ ಮೇಲ್ಗಡೆ 2.5, ಕೆಳಗಡೆ 3 ಇಂಚ್ ಇಟ್ಟು ನಾನಿವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದು ರೌಂಡ್ ಶೇಪ್, ಸಾದಾ ಬ್ಲೌಸ್ ಆಗಿರೋದ್ರಿಂದ ರೌಂಡ್ ಶೇಪಲ್ಲಿ, ಮಾಮೂಲಿ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಆನಂತರ ಆರ್ಮ್ ಹೋಲನ್ನು ನಾನು 6 ಇಂಚಿಗಿಟ್ಟು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನಾವು ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು. ಇದು ದೊಡ್ಡ ಅಳತೆಯವ್ರದ್ದು ಬ್ಲೌಸು. ನೋಡಿ, ಆನಂತರ ಇಲ್ಲಿ ನನಗೆ 44 ಅಂದರೆ 10.5, 44 ಆದ್ದರಿಂದ 10.5 ಇಟ್ಟಿದ್ದೀನಿ. ಆನಂತರ ನೋಡಿ, ಈಗ ನಾನು ಚೆಕ್ ಮಾಡ್ತಾ ಇದ್ದೀನಿ. 9.5 ಬರಬೇಕು. ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ನನಗೆ. ಹಾಗಾಗಿ ಸರಿ ಇದೆ. ಇನ್ನು ಮತ್ತು ನಾನು ಇನ್ನೂ ಮಾಡಲ್ಲ, ಕರೆಕ್ಟಾಗಿದೆ. ಒಂದ್ಸಲ ನೀವು ಈ ರೀತಿ ಶೇಪ್ ಹಾಕಿದ ನಂತರ ಚೆಕ್ ಮಾಡಿ ನೋಡಿ. ಏನಾದರೂ ಹೆಚ್ಚು ಕಡಿಮೆ ಬಂತಂದರೆ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಆನಂತರ ವೇಸ್ಟನ್ನು ಇದನ್ನು ನೋಡ್ಕೊಳ್ತಾ ಇದ್ದೀನಿ ನಾನು, ಎಷ್ಟು ಇಂಚಿದೆ ಅಂತ. ಅದನ್ನು ಅಳತೆ ಮಾಡಿಬಿಟ್ಟು ಅಲ್ಲಿ ಎಷ್ಟಿದೆ ನೋಡಿ ಅದರಿಗಿಂತ 1 ಇಂಚು ಎಕ್ಸ್ಟ್ರಾ, ಅಂದರೆ 1 ಇಂಚು ಟಕ್ಸಿಗೋಸ್ಕರ ಹಾಗೂ 2 ಇಂಚು ಫಿಟ್ಟಿಂಗಿಗೋಸ್ಕರ ಇಟ್ಟು ನೋಡಿ ಮೇಲ್ಗಡೆ ಮತ್ತು ಇದನ್ನು ಸೇರಿಸ್ಕೊಂಡಿದ್ದೀನಿ. ಆನಂತರ ನೋಡಿ, ಇಲ್ಲಿ ಬ್ಯಾಕ್ ನೆಕ್ಕಿಗೆ ರೌಂಡ್ ಶೇಪನ್ನು ಹಾಕ್ತಾಯಿದ್ದೀನಿ. ಆಯಿತು, ಬ್ಯಾಕ್ ಪಾರ್ಟ್ ಇಷ್ಟೇ ಕಟ್ ಮಾಡೋದು. ತುಂಬಾ ಸಿಂಪಲಾಗಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಬೋದು. ನೀವೇನಾದರೂ ಮೊದಲಿಗೆ ಟ್ರೈ ಮಾಡ್ತಿದ್ರೆ ಇದೇ ಮೆಜರ್ಮೆಂಟಲ್ಲಿ ಕಟ್ ಮಾಡಿ ನೋಡಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈ ಬ್ಲೌಸ್. 44 ಸೈಜಿಗೆ ಪರ್ಫೆಕ್ಟಾಗಿದೆ ಅಳತೆ. ಆರ್ಮೋಲ್ ಮತ್ತು ಶೋಲ್ಡ್ರ್ ಆ್ಯಂಡ್ ನೆಕ್ ಇಷ್ಟೇ ಇಟ್ಟು ಕರೆಕ್ಟಾಗಿ ಬರುತ್ತೆ. ಶೋಲ್ಡ್ರ್ ಡ್ರಾಪ್ ಆಗೋಲ್ಲ, ಭುಜಾನೂ ಸಹ ಲೂಸ್ ಅಂತ ಅನಿಸಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಆನಂತರ ಸ್ವಲ್ಪ ಬಿಂಜಿದಂಗಿತ್ತು ಬಟ್ಟೆ, ಫಸ್ಟ್ ತಂದವಾಗ ಇರುತ್ತಲ್ಲ ಅದನ್ನು ನಾನು ಟ್ರಿಮ್ ಮಾಡಿ ತೆಗಿತಾ ಇದ್ದೀನಿ. ಕೆಳಗಡೆ ಕರೆಕ್ಟ್ ಇರಲಿಲ್ಲ, ಅದನ್ನು ತೆಗೆದುಬಿಟ್ಟೆ. ಆಯಿತು, ಇವಾಗ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು. ಇಷ್ಟೇ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡೋದು, ತುಂಬಾ ಸಿಂಪಲ್ಲು. ಆನಂತರ ನಾನಿಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಲ್ಲ, ಆನಂತರ ಕಟ್ ಮಾಡ್ತೀನಿ. ಇಲ್ಲಿ ನಾನು ಸ್ಲೀವ್ಸ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ಸಾದಾ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಕಟ್ ಮಾಡಬೇಕು. ಯಾಕಂದರೆ ನಾವು ಸ್ಲೀವ್ಸಿಗೆ 1.5 ಇಂಚ್ ಎಕ್ಸ್ಟ್ರಾನ ಇಟ್ಕೊಳ್ಬೇಕು. ಅದೇ ನಾವು ಲೈನಿಂಗ್ ಬ್ಲೌಸ್ ಕಟ್ ಮಾಡುವಾಗ ಸ್ಲೀವ್ಸಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಆಯಿತು. ಇವಾಗ ನೋಡಿ 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಅದು 1.5 ಇಂಚ್ ನನಗೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೋಸ್ಕರ. ಆನಂತರ ಉದ್ದ ನನಗೆ ಇಲ್ಲಿ ರೆಡಿ 10 ಇಂಚ್ ಬೇಕು. ಅದಕ್ಕೆ ನಾನಿಲ್ಲಿ 1.5 ಇಂಚ್ ಬಿಟ್ಟು 10.5 ಇಟ್ಕೊಂಡಿದ್ದೀನಿ. ಆನಂತರ ಕೆಳಗಡೆ 3.5 ಇಂಚ್ ಡೌನಿಂಗ್ ಕೊಟ್ಟಿದ್ದೀನಿ. ಆನಂತರ ಇಲ್ಲಿಂದ ಇಲ್ಲಿಗೆ 9.5 ಬರಬೇಕು. 9.5 ಅಲ್ಲಿಗೆ ಬರುತ್ತೆ. ಅದಕ್ಕೆ ನನಗೆ ಬಟ್ಟೆ ಕಡಿಮೆ ಬೀಳುತ್ತೆ. ಆನಂತರ ಬಟ್ಟೆನ ಸೇರಿಸ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚು. ಆನಂತರ ನಾನು ಸೇರಿಸ್ಕೊಳ್ತೀನಿ. ಈಗ ಒಂದು ರಫ್ ಆಗಿ ಒಂದು ಸ್ಲೀವ್ಸಿಗೆ ಮಾರ್ಕಿಂಗ್ ಹಾಕಿ ಇಟ್ಕೊಳ್ತೀನಿ. ಆನಂತರ ಮತ್ತೆ ಬಟ್ಟೆ ಜಾಯಿಂಟ್ ಮಾಡಿ ನಾನು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತೀನಿ. ಇಷ್ಟೇ ಸ್ಲೀವ್ಸ್ ಮಾರ್ಕಿಂಗು. ಈಗ ನಾನು ಯಾವುದೇ ಶೇಪನ್ನು ಕೊಡ್ತಾ ಇಲ್ಲ, ಯಾಕಂದರೆ ಬಟ್ಟೆ ಕಡಿಮೆ ಇದೆ. ಹಾಗಾಗಿ ಸ್ಲೀವ್ಸ್ ನಾನು ಶೇಪನ್ನು ಕೊಡ್ತಾ ಇಲ್ಲ. ಈ ರೀತಿಯಾಗಿ ನೋಡಿ, ಇಂದ 2 ಇಂಚ್ ನಾನು ಮತ್ತೆ ಪೀಸ್ ಕೊಟ್ಕೊಳ್ಬೇಕು. ಪೀಸನ್ನು ಕೊಟ್ಕೊಳ್ತೀನಿ. ಆನಂತರ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ. ಇಲ್ಲಿ 1.5 ಇಂಚ್ ಬಿಟ್ಟಿದ್ದೀನಿ. ಆಯ್ತು, ಇಲ್ಲಿಂದ ಈ ರೀತಿ ಮಾಡಿ ಫ್ರಂಟ್ ಶೇಪ್ ಈ ರೀತಿ ತೆಗೆದ್ರೆ ಫ್ರಂಟ್ ಶೇಪು. ಈಗ ನಾನು ಇದನ್ನು ಕಟ್ ಮಾಡ್ತಾ ಇಲ್ಲ, ಅಲ್ಲಿ ಪ್ಯಾಚ್ ಮಾಡಿ ಆಮೇಲೆ ಕಟ್ ಮಾಡ್ತೀನಿ. ಇದನ್ನು ಸಹ ನಿಮಗೆ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ. ಆಯ್ತು, ಇವಾಗ ಫ್ರಂಟ್ ಪಾರ್ಟನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಇದು ಏನಾಗಿತ್ತು ಅಂದರೆ ನಾನು ವಿಡಿಯೋ ಮಾಡಲಿಕ್ಕೆ ಹಾಕ್ಕೊಂಡು
ಫಸ್ಟ್ ಸ್ಲೀವ್ಸ್ ಕಟಿಂಗ್ ಮಾಡೋಕ್ಕೆ ಹೋಗಿ 1 ಇಂಚ್ ಮಾತ್ರ ಎಕ್ಸ್ಟ್ರಾ ಇಟ್ಬಿಟ್ಟಿದೆ. ಹಾಗಾಗಿ ಇದನ್ನು ನಾನು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ಕಟ್ ಮಾಡಬೇಕಾಗಿತ್ತು. ಆನಂತರ ನಾನು ಅದನ್ನು 1.5 ಇಂಚ್ ಎಕ್ಸ್ಟ್ರಾಕ್ಕೆ ಮಾಡಿ ಕಟ್ ಮಾಡಿಕೊಂಡೆ. ನೋಡಿ, ಇವಾಗ ಬ್ಯಾಕ್ ಪಾರ್ಟನ್ನೇ ಇಟ್ಕೊಂಡು ಈ ರೀತಿ ಮೊದಲಿಗೆ ನೀಟಾಗಿ ಇಟ್ಕೊಂಡು ಬಿಡಬೇಕು ನಾವು. ಅದಕ್ಕೆ 1.5 ಇಂಚ್ ಬ್ಯಾಕ್ಗಿಂತ ಫ್ರಂಟಲ್ಲಿ 1.5 ಇಂಚ್ ಹೆಚ್ಚಿಗೆ ತೊಗೊಂಡಿರ್ತೀವಿ. ಬ್ಯಾಕಲ್ಲಿ ನಮ್ಗೆ ರೆಡಿ 14 ಬೇಕಂದರೆ ನಾವು 15 ಇಟ್ಕೊಳ್ಬೇಕು. ಅದೇ ನಮಗೆ ಬ್ಯಾಕ್ 15 ಇಟ್ಟರೆ ನಾವಿಲ್ಲಿ 16.5 ಅಂದರೆ ಅದಕ್ಕಿಂತ 1.5 ಇಂಚ್ ಹೆಚ್ಚಿಗೆ ಇಟ್ಕೊಂಡು ನಾವು ಕಟ್ಟಿಂಗನ್ನು ಮಾಡಬೇಕಾಗತ್ತೆ. ಇದನ್ನೆಲ್ಲ ಶೇಪ್ ಹಾಕ್ಕೊಂಡೆ. ಇಲ್ಲಿಂದ 2.5 ಇಂಚ್ ನೆಕ್ಕು, 3 ಇಂಚ್ ಶೋಲ್ಡ್ರು. ಆನಂತರ ಫ್ರಂಟ್ ಉದ್ದ ನನಗಿಲ್ಲಿ 7 ಇಂಚ್ ತೆಗಿತಾ ಇದ್ದೀನಿ ನಾನಿಲ್ಲಿ ಫ್ರಂಟ್ ಡೀಪು. ನೋಡಿ, ಎಲ್ಲ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ತೆಗಿಬೇಕು. ಬಟ್ಟೆ ಕಡಿಮೆ ಇದ್ದಾಗ ನಾವು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ತೆಗಿಬೇಕು ಅನ್ನೋದನ್ನು ಜಾಗ್ರತೆಯಿಂದ ಕಟ್ ಮಾಡಬೇಕಾಗುತ್ತೆ. ನೋಡಿ, ಆಯಿತು. ಇವಾಗ ಫ್ರಂಟ್ ಶೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆ 2.5 ಇಂಚನ್ನು ಇಡ್ತಾ ಇದ್ದೀನಿ. ಇದು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅಲ್ಲಿಂದಲ್ಲಿಗೆ. ಆಯ್ತು, ಇದೊಂದು ಶೇಪ್ ಕೊಟ್ಕೊಂಡ್ರೆ ಮುಗೀತು. ಇವಾಗ ನಾನು ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ನೋಡಿ, ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ 1.5 ಇಂಚ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಇವಾಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟೆ. ಈ ಬ್ಲೌಸು ಹಾಕಿ ನೋಡಿದರೆ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಆದರೆ ನಾನು ಫೋಟೋ ಎಲ್ಲ ಹಾಕಿಲ್ಲ, ಅವ್ರು ಹಾಕಿರೋದು ಕೊಟ್ಟಾಗಿದೆ ಕಸ್ಟಮರಿಗೆ. ಅವರು ವೇರ್ ಮಾಡಿಯೂ ಸಹ ಆಗಿದೆ. ನೋಡಿ, ಇದು ಕ್ರಾಸ್ ಬೆಲ್ಟ್ಗೆ ಒಂದು ಶೇಪನ್ನು ಕೊಟ್ಟೆ ಆಯಿತು. ನೋಡಿ, ಫ್ರಂಟ್ ಶೇಪನ್ನು ಸಹ ಕೊಟ್ಟೆ ಆಯ್ತು. ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಇಲ್ಲಿಂದನೂ ಸಹ ಫ್ರಂಟ್ ಶೇಪ್ ಸಹ ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಬೋದು. ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಪರ್ಫೆಕ್ಟಾಗಿ ಬರುತ್ತೆ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ದೊಡ್ಡ ಅಳತೆ ಕಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡಿ. ನೋಡಿ, ಆರ್ಮೋಲನ್ನು ಸರಿಯಾಗಿ ಕಟ್ ಮಾಡಿದ್ರೆ ಬ್ಲೌಸ್ ಎಲ್ಲೂ ಸಹ ಶೋಲ್ಡರ್ ಡ್ರಾಪ್ ಅಂತ ಬರಲ್ಲ. ನೋಡಿ, ಫ್ರಂಟ್ ಪಾರ್ಟು ಸಹ ಕಟ್ಟಿಂಗ್ ಆಯಿತು. ಫ್ರಂಟ್ ಇಷ್ಟೇ. ಇನ್ನೂ ಒಂದು ಸೈಡ್ ಕ್ಲೋಸ್ ಇತ್ತು, ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಶೇಪಿಗೋಸ್ಕರ ಈ ರೀತಿ ಕಟ್ ಮಾಡಿ ತೆಗೆದೆ. ಆಯ್ತು. ಈಗ ಕ್ರಾಸ್ ಬೆಲ್ಟ್ ಸ್ವಲ್ಪ ಹೆಚ್ಚಿಗೆ ಅನಿಸ್ತಾ ಇತ್ತು, ಕಟ್ ಮಾಡಿ ತೆಗೆದೆ. ಇವಾಗ ನೋಡಿ, ಉಳಿದಿರೋ ಪೀಸಲ್ಲಿ ನಾನು ಕ್ರಾಸ್ ಬೆಲ್ಟು, ಆನಂತರ ಬೆಲ್ಟ್ ಪಟ್ಟಿ ಮತ್ತು ಪೈಪಿಂಗ್ ಪೀಸ್ ಎಲ್ಲನೂ ಕಟ್ ಮಾಡ್ತೀನಿ. ಇನ್ನೊಂದು ಕ್ರಾಸ್ ಬೆಲ್ಟನ್ನು ಸಹ ಕಟ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಬಟ್ಟೆ ಕಡಿಮೆ ಇತ್ತು ಅಂದರೆ ಬೇರೆ ಕ್ಲಾತಲ್ಲೂ ಸಹ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಬೋದು. ಬಟ್ಟೆ ಇದ್ದರೆ 3 ಪೀಸನ್ನು ಹಾಕ್ಬೋದು, ಇಲ್ಲಾಂದರೆ 2 ಪೀಸು ಸಹ ಹಾಕ್ಬೋದು. ಆಯಿತು. ಈಗ ಹಿಂದುಗಡೆ ಪಟ್ಟಿನ ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಕೊಳ್ಬೋದು. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ಆಯಿತು. ಇಷ್ಟರಲ್ಲೇ ನಾನೀಗ ಬಟನ್ ಮತ್ತು ಕಾಜಾಪಟ್ಟಿನ ಕಟ್ ಮಾಡ್ಕೊಳ್ತೀನಿ. ಆನಂತರ ಉಳಿದಿರೋ ಪೀಸಲ್ಲಿ ನಾನು ಪೈಪಿಂಗ್ ಪೀಸನ್ನು ಕಟ್ ಮಾಡ್ಕೊಳ್ತೀನಿ. ಯಾವುದು ಪೀಸು ಸಹ ನಾವು ಸ್ಟಿಚಿಂಗ್ ಆಗೋ ತನಕ ಎಸಿಬಾರ್ದು. ಸ್ಟಿಚಿಂಗ್ ಆದರೆ ನಾವು ಪೀಸನ್ನು ಎಸಿಬೋದು. ನೋಡಿ, ಲಾಸ್ಟಾಗಿ ನಾನು ಪೈಪಿಂಗ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಪೈಪಿಂಗಿಗೋಸ್ಕರ ನಾನು 1 ಇಂಚ್ ಅಗಲದ ಪಟ್ಟಿನ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಪೈಪಿಂಗ್ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಪೈಪಿಂಗ್ ನೀಟಾಗಿ ಬರೋದಿಲ್ಲ. ನನಗೆ ಇಷ್ಟು ಪೀಸ್ ಸಾಕಾಗಲ್ಲ, ಇನ್ನು ಸ್ವಲ್ಪ ನಾನು ಬೇರೆ ಕಡೆಯಿಂದ ಸ್ಟಿಚಿಂಗ್ ಮಾಡುವಾಗ ಕಡಿಮೆ ಬಿದ್ದರೆ ಜಾಯಿಂಟ್ ಮಾಡಿ ಕಟ್ ಮಾಡ್ಕೊಳ್ತೀನಿ. ಆಯಿತು. ಯಾವುದನ್ನು ಸಹ ಎಸಿಬಾರ್ದು. ನಮ್ಗೆ ಸ್ಟಿಚಿಂಗ್ ಮಾಡುವಾಗ ಎಲ್ಲಾದರೂ ಬಟ್ಟೆ ಕಡಿಮೆ ಬಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ಸ್ಲೀವ್ಸಿಗೆ ಬಟ್ಟೆ ಕೊಟ್ಟು ನಾನು